ಅಬ್ದುಲ್ ಕಲಾಂ ಅವರು ಯಾವಾಗಲೂ ನಮಗೊಂದು ಮಾತು ಹೇಳ್ತಿದ್ರು. ನಾವು ನಿದ್ದೆಯಲ್ಲಿ ಕಾಣುವಂತಹ ಕನಸು ನಿಜವಾದ ಕನಸಲ್ಲ, ನಮಗೆ ನಿದ್ದೆ ಬರದೇ ಇರೋ ರೀತಿಯಾಗಿ ಮಾಡುವುದೇ ನಿಜವಾದ ಕನಸು ಅಂತ. ಮತ್ತೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದ್ರು, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮುಂಜಾನೆ ಎದ್ದ ಮೇಲೆ ಈ 5 ವಾಕ್ಯಗಳನ್ನ ಪ್ರತಿದಿನ ಹೇಳಬೇಕು ಅಂತ. ಆ 5 ಹೇಳಿಕೆಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅದರಲ್ಲಿ ಮೊದಲ ಹೇಳಿಕೆ ಏನಂದ್ರೆ, ಐ ಆಮ್ ದಿ ಬೆಸ್ಟ್. ಐ ಆಮ್ ದಿ ಬೆಸ್ಟ್ ಅಂದರೆ ನಾನು ಎಲ್ಲದಕ್ಕಿಂತ ತುಂಬ ಗ್ರೇಟ್ ಆಗಿದ್ದೀನಿ, ನಾನು ಎಲ್ಲದಕ್ಕಿಂತ ತುಂಬ ಬೆಸ್ಟ್ ಆಗಿದ್ದೀನಿ, ಬೆಟರ್ ಆಗಿದ್ದೀನಿ ಅಂತ. ನೀವು ಕೇಳ್ಬೋದು, ನಾನು ಹೇಗೆ ಎಲ್ಲದಕ್ಕಿಂತ ಬೆಟರ್ ಆಗಿರೋಕ್ಕೆ ಸಾಧ್ಯ? ನನಗಿಂತನೂ ಬೆಟರ್ ಆಗಿರೋರು ನಮ್ಮ ಸ್ಕೂಲಲ್ಲಿ ತುಂಬ ಜನ ಇದ್ದಾರೆ, ಅಥವಾ ನಾ ಕೆಲಸ ಮಾಡ್ತಿರೋಂತಹ ಫೀಲ್ಡ್ನಲ್ಲಿ ತುಂಬ ಜನ ಇದ್ದಾರೆ, ನೀವೇ ಹೇಳ್ತೀರಾ ಅಂತ ಕೇಳ್ಬೋದು. ಆದರೆ ಈ ಒಂದು ಹೇಳಿಕೆಯನ್ನು ಹೇಳೋ ಉದ್ದೇಶ ಏನಂದರೆ, ನಾವು ಯಾವಾಗ ಈ ಒಂದು ಹೇಳಿಕೆಯನ್ನು ನಾವು ಮುಂಜಾನೆ ಎದ್ದ ಮೇಲೆ ನಮಗೆ ನಾವೇ ಅನ್ಕೊಳ್ತೀವೋ ಅವಾಗ ನಮ್ಮ ಮೈಂಡ್ ಮ್ಯಾನಿಪ್ಯುಲೇಟ್ ಆಗುತ್ತೆ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದನ್ನು ಅಬ್ದುಲ್ ಕಲಾಂ ಅವರು ಯೂಸ್ ಮಾಡ್ಕೊಂಡು ಈ ಒಂದು ಮಾತನ್ನು ಹೇಳಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಒಂದು ವೇಳೆ ಗೊತ್ತಿಲ್ಲದೆ ಇದ್ದರೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಸೊ ಈಗ ನಾವು 2ನೇ ಹೇಳಿಕೆ ಏನನ್ಬೋದನ್ನು ನಾವೀಗ ತಿಳಿದುಕೊಳ್ಳೋಣ. 2ನೇ ಹೇಳಿಕೆ ಏನಂದರೆ, ಐ ಕ್ಯಾನ್ ಡೂ ಇಟ್. ಐ ಕ್ಯಾನ್ ಡೂ ಇಟ್ ಅಂದರೆ ನನ್ನ ಕಡೆ ಎಂತಹ ಸಾಮರ್ಥ್ಯ ಇದೆ ಅಂದರೆ ಯಾವುದೇ ಕೆಲಸವನ್ನು ಕೂಡ ನಾನು ಮಾಡಬಲ್ಲೆ ಅಂದರೆ ಅನ್ನುವಂತಹ ಒಂದು ಎಬಿಲಿಟಿ, ಅನ್ನುವಂಥ ಒಂದು ಸಾಮರ್ಥ್ಯ, ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದೆ ಅಂತ ನೀವು ಪ್ರತಿದಿನ ಹೇಳಬೇಕು. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ನೀವು ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಯಾವುದೋ ಒಂದು ಗುರಿಯನ್ನು ನೀವು ತಲುಪಬೇಕು ಅನ್ಕೊಂಡಿದ್ದೀರ, ಸೊ ಆ ಸಮಯದಲ್ಲಿ ನೀವು ಅನ್ಬೇಕು ಐ ಕ್ಯಾನ್ ಡೂ ಇಟ್. ಸೊ ನಿಮ್ಮನ್ನು ನೀವು ಯಾವುದೇ ರೀತಿಯಾಗಿ ಯಾವತ್ತೂ ಗಿವಪ್, ನೆವರ್ ಗಿವಪ್ ಅಂತ ಹೇಳ್ತಾರಲ್ಲ, ನೀವು ಯಾವತ್ತೂ ಗಿವಪ್ ಮಾಡಬಾರ್ದು. ನೀವು ಯಾವುದೇ ಕೆಲಸದಲ್ಲಿ ನೀವು ಯಾವುದೋ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೀರಲ್ಲ, ಸೊ ಆ ಒಂದು ಮಹತ್ವಾಕಾಂಕ್ಷದಲ್ಲಿ ಯಾವುದೇ ರೀತಿಯಾಗಿ ನೀವು ಡಿಮೋಟಿವೇಟನ್ನು ಮಾಡ್ಕೋಬಾರ್ದು. ನೀವು ಮೋಟಿವೇಟ್ ಆಗಿದ್ದೇ ಹೇಳ್ತಾ ಇರಬೇಕು ಐ ಕ್ಯಾನ್ ಡೂ ಇಟ್ ಅಂತ. ಈಗ 3ನೇ ಹೇಳಿಕೆಯನ್ನು ನೋಡೋಣ. 3ನೇ ಹೇಳಿಕೆ ಏನಂದರೆ, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಅಂತ. ಇದು ಪ್ರತಿಯೊಬ್ಬರಲ್ಲಿ ಕೂಡ ಇರಬೇಕಾಗಿತ್ತು. ಇದು ಬರೀ ಸ್ಟೂಡೆಂಟ್ಸ್ ಅಲ್ಲ, ಪ್ರತಿಯೊಬ್ಬ ಮನುಷ್ಯ ಸಂಕಲನದಲ್ಲಿ ಈ ಒಂದು ಮಾತು ಪ್ರತಿಯೊಬ್ಬರು ನಂಬಬೇಕಾಗುತ್ತೆ. ಏನಪ್ಪ ಅಂತಂದರೆ, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ಯಾವುದೇ ಕಾಲದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಯಾವ ರೀತಿಯಾಗಿ ಕಟ್ ಹಾಕಿಬಿಡುತ್ತೆ ಅಂದರೆ ನಮಗೆ ಯಾವುದೇ ರೀತಿಯಾದಂತಹ ದಾರಿನೇ ಕಾಣಿಸಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಹೇಳ್ಕೋಬೇಕಾಗಿರೋದು ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಅಂತ. ದೇವರು ನಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾವು ನಂಬಬೇಕಾಗತ್ತೆ. ಈಗ 4ನೇ ಹೇಳಿಕೆ ಯಾವುದಪ್ಪ ಅಂತಂದರೆ, ಐ ಆಮ್ ಎ ವಿನ್ನರ್. ಐ ಆಮ್ ಎ ವಿನ್ನರ್ ಅಂದರೆ ನೀವು ಪ್ರತಿದಿನ ಹೇಳ್ಕೋಬೇಕು. ನಿಮಗೆ ಯಾವ ರೀತಿಯಾದಂತಹ ಆ್ಯಟಿಟ್ಯೂಡ್ ಇರಬೇಕಂದ್ರೆ, ಯಾವುದೇ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸೋಕ್ಕಿಂತ ಮೊದಲೇ ಇದು ನನ್ನ ಕಡೆಯಿಂದ ಆಗಲ್ಲ ಅನ್ನುವಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ ಹುಟ್ಟಬಾರದು. ಸೋಲಂತ ಅಂದರೆ ಅದು ನಿಮ್ಮ ಪ್ರಯತ್ನದಿಂದನೇ ಆಗಿರಬೇಕು, ಗೆಲುವಂತ ಅಂದರೆ ಅದು ನಿಮ್ಮ ಪ್ರಯತ್ನದಿಂದನೇ ಆಗಿರಬೇಕು. ಹೊರತು ನೀವು ಪ್ರಯತ್ನ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಒಂದು ಸೋಲನ್ನು ಯಾವತ್ತೂ ನೀವು ಒಪ್ಪಿಕೊಳ್ಬಾರ್ದು. ಸೊ ಯಾವತ್ತೂ ಈ ಒಂದು ಮಾತನ್ನು ಹೇಳಿ ಐ ಆಮ್ ಅ ವಿನ್ನರ್ ಅಂತ. ಈಗ ಲಾಸ್ಟ್ ಹೇಳಿಕೆ ಯಾವುದಪ್ಪ ಅಂತಂದರೆ, ಟುಡೇ ಈಸ್ ಮೈ ಡೇ ಅಂದರೆ ಇವತ್ತಿನ ದಿನ ಇದು ನನ್ನ ದಿನ ಅಂತ. ಯಾವುದೇ ಒಬ್ಬ ನಿಮ್ಮ ಕಾಂಪಿಟೇಟರ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಶತ್ರುಗೆ ಆಗಿರ್ಬೋದು, ಅಥವಾ ಬೇರೆ ಯಾರೋ XYZ ಪರ್ಸನ್ನೇ ಆಗಿರ್ಬೋದು. ಸೊ ನೀವು ಯಾವತ್ತು ಪ್ರತಿದಿನ ನೀವು ಅಂದ್ಕೊಳ್ಳಿ, ಅವನು ನಿಮ್ಗಿಂತನೂ ಎಷ್ಟೋ ಬಲಶಾಲಿ ಆಗಿರಲಿ ಅಥವಾ ಎಷ್ಟೋ ಮುಂದಿರಲಿ, ಸೊ ನೀವು ಯಾವತ್ತು ಈ ಒಂದು ಮಾತನ್ನು ಅನ್ಕೋಬೇಕು, ಟುಡೇ ಈಸ್ ಮೈ ಡೇ ಅಂತ. ಈಗ ನಾವು ಅಬ್ದುಲ್ ಕಲಾಂ ಅವರು ಹೇಳಿದಂತಹ 5 ಪಾಯಿಂಟ್ಸ್ಗಳನ್ನು ಮತ್ತೆ ರಿಕ್ಯಾಪ್ ಮಾಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ಐ ಆಮ್ ದಿ ಬೆಸ್ಟ್. ಸೆಕೆಂಡ್ ಪಾಯಿಂಟ್, I can do it. Third point, God is always with me. Fourth point, I am a winner. Fifth, last, the best point, today is my day. ಮತ್ತೆ ಇದೇ ರೀತಿಯ ಒಳ್ಳೆಯ ಕಂಟೆಂಟ್ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಒಳ್ಳೆಯ ಕಂಟೆಂಟ್ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.